ಸುದೀಪ್ ಸರ್ಗೆ ಒಬ್ಬರು ಆ್ಯಕ್ಟ್ರೆಸ್ ಜೊತೆ ಅಫೇರ್ ಇತ್ತು ಆ್ಯಂಡ್ ದೇವಸ್ಥಾನದಲ್ಲಿ ಮದುವೆ ಆಗಿಬಿಟ್ಟಿತ್ತು. ಹೌದು, ಇವತ್ತಿಗೂ ಅವ್ರ ಮನೆಗೆ ಬಂದಿಲ್ಲ. ಯಾರು ಸರ್ ಆ್ಯಕ್ಟ್ರೆಸ್, ಎಲ್ಲಿ ಸರ್ ಮದುವೆ ಆಯಿತು, ಏನು ಸರ್ ಅದು ಗೊತ್ತಿಲ್ಲ, ಬಟ್ ಆಗಿದೆ. ನಿಮಗೆ ಗೊತ್ತಿಲ್ಲ, ನಿಮ್ಮ ಮದುವೆ ಮಾಡಿಸ್ಬಿಡ್ತಾರೆ ಅಲ್ಲಿ. ಗೊತ್ತಿಲ್ಲ. ನೀವು ಹೇಗೆ ರಿಯಾಕ್ಟ್ ಮಾಡಿದ್ರಿ? And ಇನ್ನೊಂದು, ನಾನು ದೇವಸ್ಥಾನಕ್ಕೆ ಹೋಗಿಲ್ಲ, ತಾಳಿನೂ ಕಟ್ಟಿಲ್ಲ, ಬಟ್ ಆಗಿದೆ. ಆಗಿದೆ ಮದುವೆ ಆಗಿದೆ. ವಾವ್, ಇದು ವರ್ಚುವಲ್ ಮದುವೆನಾ? ಗೊತ್ತಿಲ್ಲ ಸರ್, ಅವಾಗ ವರ್ಚುವಲ್ ಇರಲಿಲ್ಲ, ಅವಾಗ ಅದು ಇರಲಿ. ಅದನ್ನು ನಂಬೋದಿತ್ತು. ಇವಾಗ ಒಂದು ಆರ್ಟಿಕಲ್ ಬರುತ್ತೆ, ಒಂದು ಪೇಪರಲ್ಲಿ ಒಂದು ದಿವಸ ಓದ್ತಾ ಇರ್ತೀನಿ ನಾನು, ಯಾವುದೋ ಕಲಾವಿದ ಹಿಂಗೋಗಿ ಮದುವೆ ಆಯಿತು ಅಂತ. ನಾನು ಸೀರಿಯಸ್ ಆಗಿ ಓದ್ತಾ ಇರ್ತೀನಿ, ಯಾರಪ್ಪ ಇದು ಅಂತ. ನಾನು ಪಕ್ಕದಲ್ಲಿ ಬೇರೆ ಯಾರು, ನಾನು ಪ್ರಿಯಾ ಸಿಟ್ಟಿಂಗ್, ಐಮ್ ಟೆಲಿಂಗ್ ಪ್ರಿಯಾ, ಇದು ಯಾರೋ ಬಂದ್ಬಿಡಿ ಹಿಂಗೆ ಮದುವೆ ಆಗ್ಬಿಡಿ ಅಂತ ನೋಡು. ಹಾಗೆ ಈಗ ಫೈನಲ್ ಹೋಗೋಷ್ಟೊಳಗೆ ನಾನೇ ನಂದ್ರಲ್ಲಿ ನೋಡಿ, ನಾನು ಫಸ್ಟ್ ಅವ್ರ ಮುಖ ನೋಡಿದೆ. ಇದು ನೋಡ್ಬಿಟ್ಟು ಏನು ಬರ್ತಿದ್ದಾರೆ ಇವರು ಅಂತಂದರು. ನನಗೆ ಗೊತ್ತಿಲ್ಲಮ್ಮ ಯಾವ್ದು ಒಳ್ಳೆ ಚೆನ್ನಾಗಿದೆ ಅಲ್ಲ ಬಿಟ್ಟು ಅವ್ರಿಗೆ ಫೋನ್ ಹಾಕಿದೆ ನಾನು ಅವ್ರ ಎದುರುಗಡೆನೆ. ರೀ ಎಲ್ಲ ಓಕೆ ರೀ, ಅಯ್ಯೋ ಸರ್ ಇಲ್ಲ ಸರ್ ಹಂಗಲ್ಲ. ಅವರು ಎದುರುಬಿಟ್ರು ಪಾಪ. ಇಲ್ಲಮ್ಮ ಎಲ್ಲ ಓಕೆ, ಹೆಂಡ್ತಿನ ಕಳ್ಸ್ಕೊಡಪ್ಪ ಮನೆಗೆ, ನೀನು ಒಳ್ಳೆ ನೀನು ಅಷ್ಟೆಲ್ಲ ಮಾಡಿ ಕಟ್ಟಿದ್ದೀನಿ ಅಂದಮೇಲೆ ಅಟ್ಲೀಸ್ಟ್ ನಾನು ಒಟ್ಟಿಗೆ ಇರಬೇಕಲ್ವ, ಕಳ್ಸೋಣ ಕೊಡಿ ಅಂತ. ಅವ್ರ ಮೇಲೆ ಬರ್ತಾ ಆ್ಯಕ್ಚುಲಿ ನಕ್ಕೊಂಡು ಸಾರಿ ಹಿಂಗೆ ಕೇಳಿದ್ವಿ. ಐ ಸೆಡ್ ನೋ ಪ್ರಾಬ್ಲಮ್, ಸ್ವಲ್ಪ ಹುಷಾರಾಗಿರಿ, ಯಾಕಂದರೆ ಮನೆಗಳು ಮುರಿದೋಗ್ಬಿಡ್ತಾವೆ ಹಿಂಗೆ ಹಾಕಿದಾಗ. ಹೌದು, ಕಷ್ಟ ಸರ್ ನಿಮ್ಮ ಕೆಲಸ, ಈ ಥರದ ರೂಮರ್ಗಳು ಬಂದಾಗ. ಮದುವೆ ಆಗೋದು ಕೆಲಸ ಕಷ್ಟ. ಮದುವೆ ಅಲ್ಲ ಇದು